ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಖ್ಯಾತ ನಟ ಹಿರಿಯ ಹಾಸ್ಯ ಕಲಾವಿದ ಸರಿಗಮಪ ವಿಜಿ ಇದೀಗ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಅಭಿಮಾನಿ ಬಳಗವನ್ನ ಕನ್ನಡ ಚಿತ್ರರಂಗದಲ್ಲಿ ಹೊಂದಿದ್ರು. ಕರುನಾಡನ್ನೇ ನಕ್ಕು ನಗಿಸಿದ್ದ ಸರಿಗಮ ವಿಜಿ ಇನ್ನಿಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಹಿರಿಯ ನಟ ಸರಿಗಮ ವಿಜಿ ಇದೀಗ ವಿಧಿವಶರಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಯಶವಂತಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ವಿಜಯ್ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಸರಿಗಮ ವಿಜಿ. ಕರುನಾಡನ್ನೇ ನಕ್ಕು ನಗಿಸಿದ್ದ ಸರಿಗಮ ವಿಜಿ ಇನ್ನಿಲ್ಲ. ಇದೀಗ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಹಿರಿಯ ನಟ ಸರಿಗಮ ವಿಜಿ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಶವಂತಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು ವಿಜಯ್ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಸರಿಗಮ ವಿಜಯ್ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕರುನಾಡನ್ನೇ ನಕ್ಕು ನಗಿಸಿದ್ರು ಸರಿಗಮಪ ವಿಜಯ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಯಶವಂತಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ವಿಜಯ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಕನ್ನಡ ಚಿತ್ರರಂಗ ಹಾಗೂ ಟಿವಿ ಲೋಕದ ಹಿರಿಯ ನಟ ಸರಿಗಮಪ ವಿಜಿ ಅವರು ಇವತ್ತು ನಿಧನವನ್ನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ಕೂಡ ಆಗಿತ್ತು. ಕಳೆದ ಕೆಲ ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು ವಿಜಯ್ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಕೂಡ ಎದುರಾಗಿತ್ತು. ಯಶವಂತಪುರದ ಬಳಿಯ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಕೂಡ ಮಾಡಲಾಗಿತ್ತು. ನ್ಯೂಮೋನಿಯಾಗೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ವಿಜಯ್ ಅವರು ಇವತ್ತು ಬೆಳಿಗ್ಗೆ 45 ಸುಮಾರಿಗೆ ಅಂದರೆ 9:45ಕ್ಕೆ ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ವಿಜಯ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕೆಲವು ಸಿನಿಮಾ ನಟ ನಟಿಯರು ವಿಜಯ್ ಅವರನ್ನ ದಾಖಲಿಸಿದಂತಹ ಆಸ್ಪತ್ರೆಗೆ ಈಗಾಗಲೇ ಭೇಟಿಯನ್ನ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿ ಅವರು ಗುಣವಾಗ್ತಿದ್ದಾರೆ ಎಂದು ಭರವಸೆಯನ್ನ ಕೂಡ ನೀಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಸಾವನ್ನಪ್ಪಿರೋದು ಕನ್ನಡ ಚಿತ್ರರಂಗಕ್ಕೆ ಒಂಥರ ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಅತಿ ಹೆಚ್ಚು ಪ್ರಭಾಕರ್ ಜೊತೆ ಅವರು ಸರಿಗಮ ವಿಜಯ್ ಅವರು ನಟಿಸಿದ್ರು. ಶಂಕರ್ ನಾಗ್, ವಿಷ್ಣುವರ್ಧನ್ ಸೇರಿದಂತೆ ಸಾಕಷ್ಟು ಹಿರಿಯ ನಟರ ಜೊತೆ ಇವರು ನಟಿಸಿದ್ರು. ಹಾಸ್ಯ ಕಲಾವಿದರು ಕೂಡ ಆಗಿದ್ರು. ತಮ್ಮ ಹಾಸ್ಯ ನಟನೆಯಿಂದನೇ ಕೂಡ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ರು. ಮನೆ ಮಾತಾಗಿದ್ರು ಅಂತಾನೆ ಹೇಳಬಹುದು. ಇತ್ತೀಚೆಗೆ ಒಂದು ಧಾರಾವಾಹಿಗಳಲ್ಲೂ ಕೂಡ ಅವರು ನಟಿಸಿದ್ರು. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಚುಕ್ಕಿ ತಾರೆ ಅನ್ನೋ ಧಾರಾವಾಹಿಯಲ್ಲೂ ಕೂಡ ಇತ್ತೀಚೆಗೆ ನಟಿಸಿದ್ರು. ವಯಸ್ಸಾಗಿತ್ತು, ಆದರೂ ಕೂಡ ಹೆಡ್ ಮಾಸ್ಟರ್ ಪಾತ್ರದಲ್ಲಿ ಅಂದರೆ ಮುಖ್ಯ ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ್ರು. ಸ್ಯಾಂಡಲ್ವುಡ್ನ ಹಿರಿಯ ನಟ ಸರಿಗಮ ವಿಜಯ್ ಇದೀಗ ವಿಧಿವಶರಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಸ್ಯಾಂಡಲ್ವುಡ್ ಹಿರಿಯ ನಟ ಸರಿಗಮ ವಿಜಯ್ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಚಾಮರಾಜಪೇಟೆ ಬಳಿಯ ಚಿತಗಾರದಲ್ಲಿ ಸರಿಗಮ ವಿಜಯ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಸರಿಗಮ ವಿಜಯ್ ಇದೀಗ ವಿಧಿವಶರಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಾಳೆ ಸ್ಯಾಂಡಲ್ವುಡ್ ಹಿರಿಯ ನಟ ಸರಿಗಮ ವಿಜಯ್ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಚಾಮರಾಜಪೇಟೆ ಬಳಿಯ ಚಿತಗಾರದಲ್ಲಿ ಸರಿಗಮ ವಿಜಯ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಯಶವಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ನಾಳೆ ಸ್ಯಾಂಡಲ್ವುಡ್ ಹಿರಿಯ ನಟ ಸರಿಗಮ ವಿಜಯ್ ಅವರ ಅಂತ್ಯಕ್ರಿಯೆ ಈಗಾಗಲೇ ನಡೆಯಲಿದೆ. ಚಾಮರಾಜಪೇಟೆ ಬಳಿಯ ಚಿತಗಾರದಲ್ಲಿ ಸರಿಗಮ ವಿಜಯ್ ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಸರಿಗಮ ವಿಜಯ್ ಇದೀಗ ವಿಧಿವಶರಾಗಿದ್ದಾರೆ. ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ರು. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸತತ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು. ಸತತವಾಗಿ ಅನಾರೋಗ್ಯ ಇರೋದ್ರಿಂದ ಯಶವಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲು ಕೂಡ ಮಾಡಲಾಗಿತ್ತು. ಚಿಕಿತ್ಸೆಯನ್ನ ಕೊಡಲಾಗಿತ್ತು. ಸಾಕಷ್ಟು ಈಗಾಗಲೇ ಸ್ಯಾಂಡಲ್ವುಡ್ ನಟ ನಟಿಯರು ಅಲ್ಲಿಗೆ ಆಗಮಿಸಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ಅದಾದ ಬಳಿಕ ಇದೀಗ ಅವರು ಸಾವನ್ನಪ್ಪಿದ್ದಾರೆ. ಇನ್ನು
ಅವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದರು. ಬೆಳಿಗ್ಗೆ 10ರಿಂದ 12 ಗಂಟೆಗೆ ಚಾಮರಾಜಪೇಟೆಯ TR ಮಿಲ್ ಬಳಿ ಬರುವ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ನಾಳೆ. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು. ಟೆನ್ನಿಸ್ ಕೃಷ್ಣ ಜೊತೆ ನಟಿಸಿದ್ರು. ಜೊತೆಗೆ ಪ್ರಭಾಕರ್ ಇರಬಹುದು, ಶಂಕರ್ನಾಗ್ ಇರಬಹುದು, ಸಾಕಷ್ಟು ಸ್ಯಾಂಡಲ್ವುಡ್ನ ಹಿರಿಯ ನಟರ ಜೊತೆ ನಟಿಸಿದ್ರು. ಸ್ಯಾಂಡಲ್ವುಡ್ನಲ್ಲಿ ಕಾಮಿಡಿ ಕಚ್ಚಗುಳಿ ಕೊಟ್ಟಿದ್ದ ಸರಿಗಮಪ ವಿಜಯ್ 269 ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ರು. ಸರಿಗಮ ವಿಜಯ್ ಅವರು ವಿಜಯ್ ನಟನೆಯ ಚೊಚ್ಚಲ ಚಿತ್ರ ಬೆಳುವಲದ ಮಡಿಲಲ್ಲಿ, ಅದು ಅವರ ಮೊದಲ ಚಿತ್ರವಾಗಿದೆ. 1975ರಲ್ಲಿ ಬೆಳುವಲದ ಮಡಿಲಲ್ಲಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು. ನಟನೆಯ ಜೊತೆಗೆ 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ. ಸಿನಿಮಾ ಬಳಿಕ ಸೀರಿಯಲ್ಗಳತ್ತ ಹೊರಳಿದ್ದ ಸರಿಗಮಪ ವಿಜಯ್ ಸ್ಯಾಂಡಲ್ವುಡ್ನಲ್ಲಿ ಕಾಮಿಡಿ ಕಚ್ಚಗುಳಿಯನ್ನ ಕೊಟ್ಟಿದ್ರು. ಸರಿಗಮ ವಿಜಯ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 269 ಸಿನಿಮಾಗಳಲ್ಲಿ ನಟನೆಯನ್ನ ಕೂಡ ನಟಿಸಿದ್ದಾರೆ. ವಿಜಯ್ ನಟನೆಯ ಚೊಚ್ಚಲ ಚಿತ್ರ ಅಂದರೆ ಮೊದಲ ಚಿತ್ರ ಬೆಳುವಲದ ಮಡಿಲಲ್ಲಿ, ಇದು ಅವರ ಮೊದಲ ಚಿತ್ರ ಕೂಡ ಆಗಿತ್ತು. 1975ರಲ್ಲಿ ಬೆಳುವಲದ ಮಡಿಲಲ್ಲಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ವಿಜಯ್ ಅವರು ಎಂಟ್ರಿಯನ್ನ ಕೂಡ ಕೊಟ್ಟಿದ್ರು. ನಂತರ ಸಿನಿಮಾ ಬಳಿಕ ಸೀರಿಯಲ್ಗಳತ್ತ ಹೊರಳಿದ್ರು. ಸರಿಗಮ ವಿಜಯ್ ಅವರು ಸಾಕಷ್ಟು ಕಾಮಿಡಿ ಸಿನಿಮಾಗಳಲ್ಲಿ ಈಗಾಗಲೇ ನಟಿಸಿದ್ರು. ಅವರಿಗೆ ಅನಾರೋಗ್ಯ ಇದ್ದರಿಂದ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಇನ್ನು ವಿಜಯ್ ಅವರದ್ದು ಬಲು ಸುದೀರ್ಘವಾದ ಸಿನಿಮಾ ಮತ್ತು ರಂಗಭೂಮಿ ಪಯಣ ಅಂತಲೇ ಹೇಳಬಹುದು. ನಾಟಕಗಳಲ್ಲೂ ಕೂಡ ವಿಜಯ್ ಅವರು ನಟಿಸಿದ್ರು. ಸಂಸಾರದಲ್ಲಿ ಸರಿಗಮ ನಾಟಕ ಬಹಳ ಹೆಸರನ್ನ ಕೊಟ್ಟಿತ್ತು. 2400 ಧಾರಾವಾಹಿ ಸಂಚಿಕೆ ನಿರ್ದೇಶನವನ್ನ ಮಾಡಿದ್ರು ವಿಜಯ್ ಅವರು. ಪ್ರಭಾಕರ್ ಸಿನಿಮಾಗಳಿಗೆ ಡೈಲಾಗ್ ಅನ್ನ ಬರಿತಾ ಇದ್ರು ವಿಜಯ್ ಅವರು. ಸರಿಗಮ ವಿಜಯ್ ಅವರು ಕಾಲೇಜು ಅವಧಿಯಲ್ಲೇ ಕಲೆಯತ್ತ ಹೊರಳಿದ್ರು ವಿಜಯ್ ಅವರು. ಪ್ರಭಾಕರ್ ಸಿನಿಮಾಗಳಿಗೆ ಡೈಲಾಗ್ ಅನ್ನ ಬರಿತಾ ಇದ್ರು ವಿಜಯ್ ಅವರು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪ್ರಭಾಕರ್ ಜೊತೆ. 1980ರಲ್ಲಿ ಬೆಳುವಲದ ಮಡಿಲಲ್ಲಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು. MES ಕಾಲೇಜಿನಲ್ಲಿ BA ಆನರ್ಸ್ ಅನ್ನ ಕೂಡ ಓದಿದ್ರು. ಕಾಲೇಜು ಅವಧಿಯಲ್ಲೇ ಕಲೆಯತ್ತ ಹೊರಳಿದ್ರು ವಿಜಯ್ ಅವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆಗ್ಲಿಂದನೇ ಕೂಡ ಇಂಟ್ರೆಸ್ಟ್ ಅನ್ನ ಬೆಳೆಸಿಕೊಂಡಿದ್ರು. ನಿರ್ದೇಶಕ ಗೀತಪ್ರಿಯ ಬಳಿ ಸಹ ನಿರ್ದೇಶಕನಾಗಿ ವೃತ್ತಿಯನ್ನ ಆರಂಭ ಮಾಡಿದ್ರು. 2400ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ. 269 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ. ಪೋಷಕ ಪಾತ್ರ, ಹಾಸ್ಯ ಪಾತ್ರ, ಕೆಲವೆಡೆ ವಿಲನ್ ಪಾತ್ರಗಳಲ್ಲಿಯೂ ಕೂಡ ಇದೀಗ ನಟಿಸಿದ್ದಾರೆ ವಿಜಯ್ ಅವರು.